ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ತಮ್ಮ ಡ್ರೆಸ್ಗಳನ್ನು ಹಾಕೊಂಡು ರೀಲ್ಸ್ ಮಾಡುವಂಥದ್ದು, ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡುವಂಥದ್ದು, ಮತ್ತು ಒಂದಷ್ಟು ವಿಡಿಯೋಗಳನ್ನು ಮಾಡೋದು, ಫೋಟೋ ಶೂಟನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಪ್ರಾಧಿಕಾರ ಪೊಲೀಸ್ ಪ್ರಾಧಿಕಾರಕ್ಕೆ ಸಾಕಷ್ಟು ದೂರುಗಳು ಸಾರ್ವಜನಿಕರಿಂದ ಬರ್ತಿದ್ದಾವೆ. ಹೀಗಾಗಿ ಇಂತಹ ವಿಚಾರಗಳಿಗೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಪ್ರಾಧಿಕಾರದಿಂದ DGIGP ಸಲೀಂ ಅವರಿಗೆ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಸಿಬ್ಬಂದಿ ಸಮವಸ್ತ್ರಗಳನ್ನು ಧರಿಸಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಿದ್ದಾರೆ, ಫೋಟೋಶೂಟ್ಗಳನ್ನು ಮಾಡ್ತಿದ್ದಾರೆ, ಸಿನಿಮಾ ಸ್ಟೈಲ್ನಲ್ಲಿ ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಿದ್ದಾರೆ. ಹೀಗಾಗಿ ಸಮವಸ್ತ್ರವನ್ನು ರೀಲ್ಸ್ಗೆ ಬಳಸದಂತೆ ನಿರ್ದೇಶನ ನೀಡುವಂತೆ DG ಸಲೀಂ ಅವರಿಗೆ ಮನವಿ ಮಾಡುವಂಥ ಕೆಲಸವನ್ನು ಪ್ರಾಧಿಕಾರ ಮಾಡಿದೆ. ಈಗಾಗಲೇ ಅದರಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಮಾಡಲಾಗಿದೆ. ಈ ಮುಂಚೆ ಕೂಡ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ಒಂದಷ್ಟು ಪ್ರಕರಣಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಒಂದಷ್ಟು ವಿಚಾರಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಅದರಲ್ಲೂ ಕೂಡ ಕೆಳ ರ್ಯಾಂಕ್ನ ಪೊಲೀಸ್ ಸಿಬ್ಬಂದಿ ಅಂದರೆ ಕಾನ್ಸ್ಟೇಬಲ್ಗಳಾಗಿರ್ಬೋದು ಮತ್ತು PSIಗಳಾಗಿರ್ಬೋದು, ಈ ರೀತಿಯಾದಂಥ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥದ್ದಾಗಿರ್ಬೋದು, ಯೂನಿಫಾರ್ಮ್ ಮೂಲಕ ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಹಿರಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ ಆಗಿರ್ಬೋದು ಅಥವಾ ಒಂದಷ್ಟು ವಿಚಾರಗಳನ್ನು ಓಪನ್ ಆಗಿ ಮಾತನಾಡುವಂಥದ್ದು ಕಾನೂನಿನ ಮೂಲಕ, ಅಂದರೆ ಈ ಒಂದು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಶಿಸ್ತು ಕ್ರಮಗಳೇನಿರ್ತವೆ ಅದನ್ನು ಪಾಲಿಸಲಾಗ್ತಿಲ್ಲ, ಅದಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಿದೆ ಅನ್ನೋಂಥ ಚರ್ಚೆಗಳು ಕೂಡ ನಡೀತಿತ್ತು. ಆಗಾಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಸಿಬ್ಬಂದಿಯ ಒಂದು ಭಾಗವಹಿಸುವಿಕೆ ಜಾಸ್ತಿ ಆಗ್ತಿದೆ. ಯೂನಿಫಾರ್ಮ್ಗಳನ್ನು ಬಳಸಿಕೊಂಡು ರೀಲ್ಸ್ ಮಾಡುವಂಥದ್ದು, ಫೋಟೋಶೂಟ್ ಮಾಡುವಂಥದ್ದು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೂ ಕೂಡ ಯೂನಿಫಾರ್ಮನ್ನು ಬಳಸುವಂಥದ್ದು, ಇದು ಸಮಾಜಕ್ಕೆ ಬೇರೆ ರೀತಿಯಾದಂಥ ಮೆಸೇಜ್ ಕೊಡಲಾಗುತ್ತೆ. ಹೀಗಾಗಿ ಪೊಲೀಸ್ ಅನ್ನುವಂಥದ್ದು ಒಂದು ಶಿಸ್ತು, ಪೊಲೀಸ್ ಅನ್ನುವಂಥದ್ದು ಒಂದು ಶಿಸ್ತಿನ ಕ್ರಮ. ಹೀಗಾಗಿ ಪೊಲೀಸ್ ಸಮವಸ್ತ್ರಕ್ಕೆ ಅದರದ್ದೇ ಆದಂಥ ಒಂದು ಬೆಲೆ ಇದೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಡ್ರೆಸ್ಗಳನ್ನು ಹಾಕೊಂಡು ಡ್ಯಾನ್ಸ್ ಮಾಡುವಂಥದ್ದಾಗಿರ್ಬೋದು, ರೀಲ್ಸ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲದರಿಂದ ಪೊಲೀಸ್ ಸಮವಸ್ತ್ರಕ್ಕೆ ಇರುವಂಥ ಒಂದು ಬೆಲೆಗೆ ಧಕ್ಕಾಗುವಂತಹ ಸಾಧ್ಯತೆ ಇದೆ, ಧಕ್ಕೆ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ, ಯಾರೆಲ್ಲ ರೀಲ್ಸ್ಗಳನ್ನು ಮಾಡ್ತಾರಲ್ಲ ಯೂನಿಫಾರ್ಮ್ಗಳನ್ನು ಹಾಕೊಂಡು, ಅಂಥವರಿಗೆ ಸೂಕ್ತ ನಿರ್ದೇಶನವನ್ನು ತೆಗೆದುಕೊಳ್ಬೇಕು. ಈಗಾಗಲೇ ಮಾಡಿರುವಂಥವ್ರಿಗೆ ಅವರಿಗೆ ಒಂದಷ್ಟು ಸೂಚನೆಗಳನ್ನು ನೀಡಬೇಕು. ಇನ್ಮೇಲೆ ಈ ರೀತಿಯಾಗಿ ಮಾಡಬಾರ್ದು, ಯೂನಿಫಾರ್ಮನ್ನು ನಿಮ್ಮ ಸೋಷಿಯಲ್ ಮೀಡಿಯಾದ ಹುಚ್ಚುಗಳಿಗಾಗಿ ಬಳಸಬಾರ್ದು ಅನ್ನುವಂಥ ನಿರ್ದೇಶನವನ್ನು ತಮ್ಮ ಅಧಿಕಾರಿ ಸಿಬ್ಬಂದಿಗೆ ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಪೊಲೀಸ್ ಪ್ರಾಧಿಕಾರದಿಂದ DGIGP ಸಲೀಂ ಅವರಿಗೆ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಪತ್ರವನ್ನು ಬರೆದಿದ್ದಷ್ಟೇ ಅಲ್ಲ, ಈ ಪತ್ರದ ನಂತರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆಗಳನ್ನು ನೀಡಲಾಗಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ನೀಡಿ ಅಂತ ಪ್ರಾಧಿಕಾರ ಕೇಳಿಕೊಂಡಿದೆ. ಸದ್ಯ ಇನ್ನು ಮುಂದೆ ಇಂತಹ ವಿಚಾರಗಳಿಗೆ DGIGP ನಿರ್ದೇಶನ ನೀಡ್ತಾರಾ? ಸೋಷಿಯಲ್ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡ್ತಿದ್ದಂಗೆ ಗೊತ್ತಾಗುತ್ತೆ, ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಮತ್ತು ಕೆಲವೊಂದು ಅಧಿಕಾರಿಗಳು ತಮ್ಮ ಸಮವಸ್ತ್ರಗಳಲ್ಲೇ ಒಂದಷ್ಟು ವಿಡಿಯೋಗಳನ್ನು, ಪೋಸ್ಟ್ಗಳನ್ನು ತಮ್ಮ ಪ್ರೊಫೈಲ್ಗಳಲ್ಲಿ ಪೋಸ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈ ಜೊತೆಗೆ ರೀಲ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ತಮ್ಮ ಸಮವಸ್ತ್ರವನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬರ್ತಿದ್ದಾವೆ. ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ಗಳು, ಒಂದಷ್ಟು ನೆಗೆಟಿವ್ ರೆಸ್ಪಾನ್ಸ್ಗಳು ಎರಡೂ ಕೂಡ ಇದ್ದಾವೆ. ಹೀಗಾಗಿ ಇದು ಪೊಲೀಸ್ ಇಲಾಖೆಯ ದೃಷ್ಟಿಯಿಂದ ಯಾವ ರೀತಿ ಚರ್ಚೆ ಆಗ್ತದೆ, ಕಾನೂನಿನ ಅಡಿ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯ ಶಿಸ್ತು ಕ್ರಮದ ವಿಚಾರವಾಗಿ ಶಿಸ್ತು ಕ್ರಮ ಪ್ರಾಧಿಕಾರ ಅಂತ ಕೂಡ ಇರುತ್ತೆ. ಹೀಗಾಗಿ ಆ ಒಂದು ಪ್ರಾಧಿಕಾರದ ದೃಷ್ಟಿಯಲ್ಲಿ ಇದು ಒಂದು ತಪ್ಪು ಅನ್ನುವಂಥ ರೀತಿಯಲ್ಲಿ ಗೋಚರಿಸ್ತದೆ. ಹೀಗಾಗಿ DGIGPಗೆ ಸದ್ಯ ಪತ್ರ ಬರೆಯುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆಯ ರಾಜ್ಯ ಪೊಲೀಸ್ ಪ್ರಾಧಿಕಾರ ಮಾಡಿದೆ. ಇನ್ಮೇಲೆ DGIGP ಅವರು ಈ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ಕೈಗೊಳ್ತಾರೆ, ನಿಜಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಮವಸ್ತ್ರವನ್ನು ಬಳಸಿ ರೀಲ್ಸ್ ಮಾಡುವಂಥ ಪೊಲೀಸ್ ಸಿಬ್ಬಂದಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.